ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನನ್ನ ಟಾಪಿಕ್ ಬಂದು ಎಸ್ ಆರ್ ನೋ ಕ್ವೆಶನ್ನು. ನನ್ನ ಕೆಲವು ವ್ಯೂವರ್ಸು ಇದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ, ಎಸ್ ಆರ್ ನೋ ಕ್ವೆಶನ್ಸ್ನ ಮಾಡಿ ಅಂತ ಕೇಳಿದರು. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನಿವತ್ತು ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ, ನಾನು ನಿಮಗಿಲ್ಲಿ ಕಾರ್ಡ್ಸ್ನ ಶಫಲ್ ಮಾಡಿ 2 ಫೈಲ್ಗಳನ್ನು ಕೊಡ್ತೀನಿ. ಓಕೆ, ನಾನು ಇಲ್ಲಿ ಎಲ್ಲ ಕಾರ್ಡ್ಸ್ಗಳನ್ನು ಕೂಡ ಈಕ್ವಲಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನಾನು ಒಂದಷ್ಟು ಕಾರ್ಡ್ಸನ್ನು ಕೂಡ ತೆಗಿತಾ ಇದ್ದೀನಿ. ಸೊ ಇಲ್ಲಿ ನಾನು ನಿಮಗೆ 2 ಕಾರ್ಡನ್ನು ಪುಲ್ ಮಾಡ್ತೀನಿ ಎಸ್ ಆರ್ ನೋ ಕ್ವೆಶನ್ಸ್ಗೆ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಕ್ವೆಶನ್ಸ್ನ ಥಿಂಕ್ ಮಾಡಿ, ಆಗುತ್ತಾ ಆಗಲ್ವ ಅಂತ ಅಷ್ಟೇ ಕೇಳಬೇಕು. ನಿಮ್ಮ ಕ್ವೆಶನ್ನು ಎಕ್ಸ್ಪ್ಲನೇಷನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಆಗುತ್ತಾ ಆಗಲ್ವಾ ಅಷ್ಟೇ, ಆ ರೀತಿಯಾದಂಥ ಒಂದು ಕ್ವೆಶನ್ ನೀವು ಕೇಳ್ಕೋಬೇಕು ಮನಸ್ಸಲ್ಲಿ. ನಾನು ಇಲ್ಲಿ 2 ಕಾರ್ಡನ್ನು ನಿಮ್ಮ ಮುಂದೆನೇ ರ್ಯಾಂಡಮಾಗಿ ತೆಗಿತೀನಿ. ಇದು ಒಂದು ಕಾರ್ಡು, ಇದು ಇನ್ನೊಂದು ಕಾರ್ಡು. ಓಕೆ, ಸೊ ಇಲ್ಲಿ 2 ಕಾರ್ಡ್ ಇದ್ದಾವೆ. ಇದನ್ನು ನಾನು ಈ ರೀತಿಯಾಗಿ ತೆಗೆದು ಕೂಡ ನಿಮಗೆ ತೋರಿಸ್ತೇನೆ, ನೋಡ್ಬೋದು ನೀವು. ಸೊ ಇಲ್ಲಿ ಪೈಲ್ 1 ಮತ್ತು ಇದು ಪೈಲ್ 1, ಇದು ಪೈಲ್ 2. ಸೊ ಇಲ್ಲಿ ನಾನು ಇದನ್ನು ಇಟ್ಟಿರ್ತೇನೆ. ನೀವು ಒಂದು 2 ನಿಮಿಷ ಅಥವಾ 1-2 ಸೆಕೆಂಡಷ್ಟು ಯೋಚನೆ ಮಾಡಿ ಇದರಲ್ಲಿ ಇದನ್ನು ಚೂಸ್ ಮಾಡ್ಕೊಳ್ಳಿ, ಯಾವ ಕಾರ್ಡ್ ಬೇಕು ಅಂತ. ನಿಮ್ಗೆ ಯಾವ ಕಾರ್ಡ್ ಅಟ್ರಾಕ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಯಾರು ಈ ಕಾರ್ಡನ್ನು ಚೂಸ್ ಮಾಡಿದ್ದೀರಾ, ಬನ್ನಿ ನಿಮಗೆ ಎಸ್ ಆರ್ ನೋ ಏನು ಹೇಳುತ್ತೆ ಕಾರ್ಡು. ನೀವು ಏನು ವಿಷಯನ ಕೇಳ್ತಾ ಇದ್ದೀರಾ, ಅದು ಆಗುತ್ತಾ ಆಗಲ್ವಾ, ಅಥವಾ ಎಸ್ ಆರ್ ನೋ ಹೌದಾ ಇಲ್ವಾ ಅನ್ನೋದನ್ನ ಕೇಳೋಣ. ಓಕೆ ಫೈನ್, ಇದು ಎಸ್ ಅಂತ ಹೇಳ್ತಾ ಇದೆ. ನೀವೇನು ಕೇಳಿದ್ದೀರಾ ಆ ಒಂದು ಪ್ರಶ್ನೆಗೆ ಎಸ್ ಅನ್ನೋ ಅಂತ ಉತ್ತರ ಕೊಡ್ತಾ ಇದೆ. ಇಲ್ಲಿ ಇನ್ನೂ ಸಿಂಪಲ್ ಒಂದು ಇಂಟರ್ಪ್ರಿಟೇಷನ್ ಕೂಡ ನಾನು ನಿಮ್ಗೆ ಕೊಡ್ತೀನಿ. ನೀವೇನಾದರೂ ರಿಲೇಷನ್ಶಿಪ್ ಬಗ್ಗೆ ಕೇಳ್ಕೊಂಡಿದ್ರೆ, ಅಥವಾ ಹೊಸ ಕನೆಕ್ಷನ್ಸ್ ಬಗ್ಗೆ ಕೇಳಿದರೆ, ಹೊಸ ಜಾಬ್ ಬಗ್ಗೆ ಕೇಳ್ಕೊಂಡಿದ್ರೆ, ಅಥವಾ ಹೊಸದಾಗಿ ಏನೋ ಬಿಸ್ನೆಸ್ನ ಶುರು ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ರೆ, ಈ ಕಾರ್ಡು ನಿಮಗೆ ಎಸ್ ಹೌದು ನೀವೇನು ಅಂದ್ಕೊಳ್ತೀರ ಅದು ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ. ಮತ್ತು ಹೊಸ ಆಪರ್ಚುನಿಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಎಸ್ ಅಂತ ಹೇಳ್ತಾ ಇದೆ, ಹೌದು ಬರುತ್ತೆ ನಿಮ್ಮ ಕಡೆ ಆಪರ್ಚುನಿಟೀಸ್ ಅಂತ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನೀವು ಎಮೋಷ್ನಲಿ ತುಂಬ ಖುಷಿ ಆಗ್ತೀರಾ ಅಂತ ಈ ಒಂದು ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಕಂಗ್ರ್ಯಾಚುಲೇಷನ್ಸು. ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ, ಎಸ್ಸು ನಿಮ್ಮ ಒಂದು ಕ್ವೆಶನ್ಗೆ ಆನ್ಸರು. ನೆಕ್ಸ್ಟು ಯಾರು ಪೈಲ್ 2 ಇದನ್ನು ಚೂಸ್ ಮಾಡಿದ್ದೀರಾ, ಬನ್ನಿ ನೋಡೋಣ ನಿಮ್ಮ ಒಂದು ಕ್ವೆಶನ್ಗೆ ಆನ್ಸರ್ ಏನು ಅಂತ. ಓಕೆ, ನೀವು ಕೇಳಿದಂಥ ಒಂದು ಪ್ರಶ್ನೆಗೆ ನಾನು ನೇರವಾಗಿ ಇದಕ್ಕೆ ಎಸ್ ನೋ ಅಂತ ಹೇಳಲ್ಲ. ನೀವು ಕೇಳಿರುವಂಥ ಒಂದು ಪ್ರಶ್ನೆ ನ್ಯಾಯಯುತವಾಗಿದ್ದರೆ, ಬ್ಯಾಲೆನ್ಸ್ಡ್ ಆಗಿದ್ದರೆ, ಸರಿಯಾಗಿದ್ದರೆ ಇದಕ್ಕೆ ಎಸ್ ಅಂತ ನೀವು ಖಂಡಿತವಾಗ್ಲೂ ತಗೊಳ್ಬಹುದು. ಆ್ಯಂಡ್ ಮೋರ್ ದೆನ್ ದಟ್ ಈ ಕಾರ್ಡು ಎಸ್ ನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹೌದು ಎಸ್ಸೇ, ಇದು 100% ಎಸ್ ಅಂತಲೇ ಹೇಳ್ತಾ ಇದೆ ಕಾರ್ಡು. ಜೊತೆಯಲ್ಲಿ ಕಾರ್ಡು ಕೂಡ ನಿಮಗೊಂದು ಅಡ್ವೈಸ್ನ ಕೊಡ್ತಾ ಇದೆ, ಲೈಫಲ್ಲಿ ಸ್ವಲ್ಪ ಬ್ಯಾಲೆನ್ಸ್ನ ತೊಗೊಂಡು ಬನ್ನಿ ಅಂತ ಕಾರ್ಡು ನಿಮಗೆ ಸಜೆಸ್ಟ್ ಮಾಡ್ತಾ ಇದೆ. ಸೊ ಹೋಪ್ಫುಲಿ ನನ್ನ ಎಸ್ ಆರ್ ನೋ ಟೈಪ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಸೊ ದಟ್ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಇದು ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ, ನನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.